ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಕಾಂಗ್ರೆಸ್ ಕುರಿತು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ರು. ಜಿಲ್ಲೆಯ ಇಬ್ಬರು ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ವೆಂಕಟಶಿವಾರೆಡ್ಡಿ ಶೀಘ್ರ ಕೈ ಹಿಡಿಯೋದಾಗಿ ಹೇಳುವ ಮೂಲಕ ಶಾಕ್ ನೀಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಸಮ್ಮುಖದಲ್ಲಿ ಇಬ್ಬರು ಶಾಸಕರು ಮಾತುಕತೆಯನ್ನ ನಡೆಸಿದ್ದಾರೆ. ಲೋಕಸಮರಕ್ಕೂ ಮುನ್ನವೇ ಇಂಥದ್ದೊಂದು ಬೆಳವಣಿಗೆ ನಡೆಯಲಿದೆ. ಇಬ್ಬರು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿದ್ದಾರೆ. ವಿಶೇಷ ಅಂದ್ರೆ ಒಂದು ವೇಳೆ ಶಾಸಕ ವೆಂಕಟಶಿವಾರೆಡ್ಡಿ ರಾಜೀನಾಮೆ ನೀಡಿ ಮತ್ತೆ ಬೈ ಎಲೆಕ್ಷನ್ ಅನ್ನ ಎದುರಿಸಲು ಮುಂದಾದ್ರೆ ವೆಂಕಟಶಿವಾರೆಡ್ಡಿ ರಾಜಕೀಯ ಎದುರಾಳಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಾಮಪತ್ರಕ್ಕೆ ಸೂಚಕವಾಗಿ ಸಹಿ ಹಾಕಲಿದ್ದಾರೆ. ನಮ್ಮ ಒಬ್ಬ ಹಿರಿಯ ನಾಯಕರು ಅವ್ರನ್ನ ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರನೂ ಸಿದ್ದರಾಮಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ನಾವು ತಗೋಬೇಕು ಅಂತ ಅವ್ರನ್ನ ಕೇಳಿದ್ದಾರೆ. ಆ ಕೇಳಿರುವಾಗ ಹೌದಾ ಅಂತ ನಮ್ಮನ್ನೆಲ್ಲ ಮಾತಾಡಬೇಕಲ್ಲ. ಆ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ PCC ಅಧ್ಯಕ್ಷರು, ಪ್ರದೇಶ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ರಮೇಶ್ ಕುಮಾರ್ ಅವ್ರನ್ನ ಕರೆದಿದ್ದಾರೆ. ಅವರು ಕರೆದಿದ್ದಾರೆ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ಗೊತ್ತಿಲ್ಲ, ಕರೆದು ಬಿಟ್ಟು ಕೇಳಿದ್ದಾರೆ, ನೋಡಪ್ಪ ಏನು ಸ್ವಾಮಿಗಳೇ ಈ ಥರ ವೆಂಕಟಶಿವಾರೆಡ್ಡಿ ಅವರು ನಮಗೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ನಿಮ್ಮ ಒಪಿನಿಯನ್ ಏನು ಅಂತ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ಇನ್ನು ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಕಾಂಗ್ರೆಸ್ ಹೇಳಿಕೆ ಜಿಲ್ಲಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸಿದೆ. ಈ ಬೆನ್ನಲ್ಲೇ ಸಮೃದ್ಧಿ ಮಂಜುನಾಥ್ ಹಾಗೂ ವೆಂಕಟಶಿವಾರೆಡ್ಡಿ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಖಂಡಿಸಿದ್ರು. ಅಲ್ಲದೆ ಇದು ನಮ್ಮನ್ನ ತೇಜೋವಧೆ ಮಾಡುವ ಉದ್ದೇಶ, ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಏನೀಗಾಗಲೇ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೆ. ಈ 1 ಅವರ್ ಹಿಂದ್ಗಡೆ ಮನೆ ಮುಖ್ಯಮಂತ್ರಿ ಜೊತೆ ಮಾತುಕತೆ ಆಗಿದೆ ಅಂತ ಗಮನಿಸಿದ್ದೆ. ನಾನು ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ವೆಂಕಟೇಶ್ವರ ಸಾಹೇಬರು ಅನುದಾನಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಮುಖ್ಯಮಂತ್ರಿ ಮೀಟ್ ಮಾಡಿದ್ದು ನಿಜ. ಆ ಮೀಟ್ ಮಾಡಿದ ಸಂದರ್ಭದಲ್ಲಿ KH ಮುನಿಯಪ್ಪ ನಜೀರ್ ಅಹಮದ್ ಕೂಡ ಅಲ್ಲಿದ್ದರು, ಆಯ್ತಲ್ವ, ಸಂದರ್ಭ ನಿಜ. ಸೊ ಆಗ ಏನಾಗುತ್ತೆ ಅಂದರೆ ಬನ್ನಿ ಜೊತೆಲಿರೋಣ ಅಂತ ಹೇಳ್ತಕ್ಕಂಥ ಸಹಜ ಮಾತು. ಆ ಸಂದರ್ಭದಲ್ಲಿ ಬಂದ್ಬಿಟ್ಟಿದ್ದಾರೆ ಅನ್ನೋದಾಗಲೇ ಏನಕ್ಕಂದ್ರೆ ಇದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು. ಎಲ್ಲ ಕರಿಬೋದು, ನಾವು ಅವ್ರನ್ನ ಕರಿಬೋದು, ಅವ್ರು ನಮ್ಮನ್ನು ಕರಿಬೋದು, ಅದ್ರ ಕತೆ ಬೇರೆ. ಬಟ್ ನಾವು ಯಾವತ್ತೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. CM ಹತ್ರ ಆಗಲಿ ಅಥವಾ DCM ಹತ್ರ ಆಗಲಿ ಅಥವಾ KH ಮುನಿಯಪ್ಪನ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಈ ವಿಷಯ. KH ಮುನಿಯಪ್ಪ ಸಿಕ್ಕಿದ್ರು ನಮಗೆ. ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ರಾಜಕೀಯ ಪ್ರಹಸನಗಳು ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಹೇಳಿಕೆಯನ್ನ ನೋಡ್ತಿದ್ರೆ ಇದರಲ್ಲಿ ಕಾಂಗ್ರೆಸ್ ಶಾಸಕರ ಹೇಳಿಕೆ ಸುಳ್ಳ ಇಲ್ಲ ಜೆಡಿಎಸ್ ಶಾಸಕರ ಮಾತು ಸುಳ್ಳ ಅನ್ನೋ ಅನುಮಾನ ಮೂಡುತ್ತಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅವಳಿ ನಗರದಲ್ಲಿ ಆಟೋ ಚಾಲಕರ ಬೇಕಾಬಿಟ್ಟಿ ಚಾಲನೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಖಾಕಿ ಟೀಮ್ ಕಾರ್ಯಕ್ಕೆ ಗದಗ ಬೆಟಗೇರಿ ವಾಹನ ಸವಾರರು ಬೇಷ್ ಅಂತಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಗದಗ ಬೆಟಗೇರಿಯಲ್ಲಿ ಬೇಕಾಬಿಟ್ಟಿ ಚಾಲನೆ, ಆಟೋ ಡ್ರೈವರ್ಸ್ರಿಂದ ನಿಯಮ ಉಲ್ಲಂಘನೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಚಾಲಕರ ಹಾವಳಿಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಸ್ಪೆಷಲ್ ಡ್ರೈವ್ ಮಾಡೋ ಮೂಲಕ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಡಿವೈಎಸ್ಪಿ ನೇತೃತ್ವದ 8 ತಂಡಗಳು ಮಹಾತ್ಮ ಗಾಂಧಿ ಸರ್ಕಲ್, ಭೂಮರೆಡ್ಡಿ ಸರ್ಕಲ್, ಮುಳಗುಂದ ನಾಕ ಬಳಿ ಕಾರ್ಯಾಚರಣೆ ನಡೆಸಿದ್ದಾರೆ. ಲೈಸೆನ್ಸ್ ಇಲ್ಲದೆ ಆಟೋ ಚಾಲನೆ, ಪರ್ಮಿಟ್ ಇಲ್ಲದ ಆಟೋಗಳು, ನಂಬರ್ ಪ್ಲೇಟ್ ಇಲ್ಲದ ಆಟೋ ಹಾಗೂ ಡ್ರೆಸ್ ಇಲ್ಲದೆ ಆಟೋ ಚಾಲನೆ ಮಾಡುವಾಗ ದಾಳಿ ಮಾಡಿ 116 ಆಟೋಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಖುದ್ದು SP BS ನೇಮಗೌಡ ಅವರು ಪರಿಶೀಲನೆ ಮಾಡಿ ಆಟೋ ಚಾಲಕನಿಗೆ ವಾರ್ನ್ ಮಾಡಿದ್ದಾರೆ. ಬೆಟಗೇರಿ ಅವಳಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಟೋಗಳ ಒಂದು ಇಲ್ಲಿಗಲ್ ಪರ್ಮಿಟ್ ಇಲ್ಲದೆ ಓಡಾಡೋರು, ಲೈಸೆನ್ಸ್ ಇಲ್ಲದೆ ಓಡಾಡೋರು ಮತ್ತು ವಿತೌಟ್ ಯೂನಿಫಾರ್ಮ್ ಓಡಾಡೋರು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇರಬೇಕು ಆ ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಾಡುವಂಥವ್ರಿಗೆ ಕುರಿತು ಒಂದು ವಿಶೇಷವಾದ ಡ್ರೈವನ್ನು DSP ಗದಗರಾದಂಥ ಇನಾಮದಾರ್ ಅವರು ಹಾಗೂ CPI ಬೆಟಗೇರಿ ಧೀರಜ್, ಶಕುಂತಲಾ, PSI ಟ್ರಾಫಿಕ್ ಮತ್ತು ನಮ್ಮ ವಿವಿಧ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ನಗರದಲ್ಲಿರ್ತಕ್ಕಂಥ ಎಲ್ಲ ಇನ್ಸ್ಪೆಕ್ಟರ್ಸು, PSIs ಮತ್ತು ನಮ್ಮ ವಿಶೇಷ ವಿಭಾಗದಲ್ಲಿ ಕೆಲಸ ನಿರ್ತಕ್ಕಂಥ ಕೆಲವು ಎಲ್ಲ ಇನ್ಸ್ಪೆಕ್ಟರ್ಗಳನ್ನು ಕರ್ಕೊಂಡು ಒಂದು 8 ಟೀಮ್ಗಳನ್ನು ಮಾಡಿ ಒಟ್ಟು 116 ಆಟೋ ರಿಕ್ಷಾಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಕಿಲಾಡಿ ಆಟೋ ಚಾಲಕರು ಪೊಲೀಸರ ಕಣ್ಣು ತಪ್ಪಿಸಲು ನಂಬರ್ ಪ್ಲೇಟ್ ಕಾಣದ ಹಾಗೆ ಆಟೋ ಚಾಲನೆ ಮಾಡ್ತಿದ್ರು. ಗ್ರಾಮೀಣ ಭಾಗದ ಪರ್ಮಿಟ್ ಪಡೆದು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಆಟೋ ಚಾಲನೆ ಮಾಡ್ತಿದ್ರು. ಅದೇ ರೀತಿ ಲೈಸೆನ್ಸ್ ಲೆಸ್ ಚಾಲನೆ,
ರ್ಯಾಶ್ ಡ್ರೈವ್ ಮೂಲಕ ಇತರರಿಗೆ ತೊಂದರೆ ಮಾಡ್ತಾ ಇದ್ರು. ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಿದ ಪೊಲೀಸರಿಗೆ ಸಾರ್ವಜನಿಕರು ಶಭಾಷ್ ಅಂತಿದ್ದಾರೆ. ಆಟೋಗಳ ಹಾವಳಿ ತುಂಬನೇ ಆಗಿತ್ತು. ಯಾಕಂದರೆ ಆಟೋ ಡ್ರೈವಿಂಗ್ ಮಾಡುವಂಥವ್ರು ಯಾವುದೂ ಕಾನೂನನ್ನೇ ಇಲ್ಲದೆ ರ್ಯಾಶ್ ಡ್ರೈವಿಂಗ್ ಇತ್ತು, ಯಾರಿಗೂ ಲೈಸೆನ್ಸ್ ಇರ್ತಿರ್ಲಿಲ್ಲ, ಅವ್ರು ಡ್ರೆಸ್ ಕೋಡ್ ಇರ್ತಾರೆ ಎಲ್ಲ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಅವ್ರು ಡ್ರೈವನ್ನು ಮಾಡ್ತಿದ್ರು. ಆದರೆ ಇಂತಹ ಒಂದು ಕಾನೂನು ಮೀರುವಂಥ ವ್ಯಕ್ತಿಗಳಿಗೆ ನಾವು ಪೊಲೀಸ್ ಇಲಾಖೆ ಬದ್ಧ ಇರಿದೀವಿ ಅಂತೇಳಿ ಏನು SP ಅವರು ನ್ಯಾಮಗೌಡ ಸಾಹೇಬರು ಈಗಾಗಲೇ ಒಂದು ಡ್ರೈವನ್ನು ಮಾಡಿ ಸುಮಾರು 100ಕ್ಕಿಂತ ಹೆಚ್ಚಿಗೆ ಆಟೋಗಳನ್ನು ಜಪ್ತಿ ಮಾಡಿ ಇಂಥವ್ರ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸಿದ್ದಾರೆ. ಇನ್ನಾದರೂ ಆಟೋ ಚಾಲಕರು ರೂಲ್ಸ್ ಬ್ರೇಕ್ ಮಾಡೋದನ್ನ ಬಿಟ್ಟು ಸಂಚಾರಿ ನಿಯಮ ಪಾಲಿಸಿದ್ರೆ ಒಳ್ಳೆಯದು, ಇಲ್ದಿದ್ರೆ ಕಾನೂನು ಕ್ರಮ ಫಿಕ್ಸ್ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಇಷ್ಟು ದಿನ ಮನೆ ಕಳ್ತನ, ಚಿನ್ನಾಭರಣದ ಅಂಗಡಿ ಕಳ್ತನ ಅಷ್ಟೇ ಯಾಕೆ ದುಬಾರಿ ಶ್ವಾನಗಳನ್ನು ಕೂಡ ಕಳ್ತನ ಮಾಡ್ತಾ ಇದ್ರು. ಆದರೆ ಕಲಬುರಗಿಗೆ ಲಗ್ಗೆ ಇಟ್ಟಿರೋ ಈ ಹೊಸ ಗ್ಯಾಂಗ್ ಮಾತ್ರ ರಾತ್ರೋರಾತ್ರಿ ಹಸು ಕರುಗಳನ್ನು ಕದ್ದೊಯ್ಯುತ್ತಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಗೋಶಾಲೆಯಿಂದಲೇ 7 ಗೋವುಗಳನ್ನ ಕದ್ದ ಕಳ್ಳರು. ತಾಯಿ ಹಸುವಿಗಾಗಿ ಕಣ್ಣೀರು ಇಡುತ್ತಿರೋ ಕರು. ಇಲ್ಲಿ ಬೊಲೆರೋದಲ್ಲಿ ಬರೋ ಭೂಪರಿಗೆ ಗೋವುಗಳೇ ಟಾರ್ಗೆಟ್. ಇದು ಕಲಬುರಗಿ ತಾಲೂಕಿನ ಆಜಾದ್ಪುರ ಗ್ರಾಮದ ಮಾಧವ ಶಾಲೆಯಲ್ಲಿ ನಡೆದಿರೋ ಘಟನೆ. ತಾಯಿ ಹಸುವನ್ನ ಕಳೆದುಕೊಂಡು ಕಣ್ಣೀರಿಡ್ತಿರೋ ಕರುವಿನ ಮೂಗವೇದನೆ. ಹೌದು, ಆಜಾದ್ಪುರ ಹೊರವಲಯದ ಮಾಧವ ಗೋಶಾಲೆಗೆ ನಿನ್ನೆ ತಡರಾತ್ರಿ ಎಂಟ್ರಿ ಕೊಟ್ಟ ಗ್ಯಾಂಗ್ ಗೋಶಾಲೆಯಲ್ಲಿದ್ದ 4 ಹೋರಿ ಮತ್ತು 2 ಹಸುಗಳನ್ನ ಕದ್ದಿದ್ದಾರೆ. 4 ಹೋರಿಕರ, ದೊಡ್ಡ ಹೋರಿಕರ ಹೋಗ್ಯಾವ್ರಿ, 2 ಆಕಳ ಹೋಗ್ಯಾವ್ರಿ. ನಿನ್ನೆ ಸುಮಾರು 1 ಗಂಟೆ ಸುಮಾರು ಗಾಡಿ ಬಂದಂತ್ರಿ, ಒಂದು ಬುಲ್ಲೋರ್ ಪಿಕಪ್ ಬಂದಂತ್ರಿ. ಬರೋಣ ಅಲ್ಲಿ ದನ ಬಚ್ಕೊಂಡ್ರಿ ನೋಡಿಲ್ರಿ ಯಾರು. ಆಮೇಲೆ ಈ ಶೆಡ್ಡಿಂದ ಬಂದೈತ್ರಿ ಗಾಡಿ, ಅದು ಶೆಡ್ಡಿಂದ ಬರೋಣ ಅವು ದನ ಸೌಂಡ್ ಮಾಡೋಣ ಎದ್ದೇನ್ರಿ ನಾ. ಅಲ್ಲಿ 3 ದನ ಬಿಚ್ಕೊಂಡ್ರೆ ಇಲ್ಲಿ ಆಡೋದು, ಇಲ್ಲಿ 3 ಅದಾವ್ರಿ ದನ. ಇಲ್ಲಿ ಬಿಚ್ಕೊಂಡು ದನ ಹಾಕಾರ ಗಾಡಿಯಾಗ ಇನ್ನೂ ಒಂದು 3 ದನ ಬಿಚ್ಚಿದ್ರಿ ಅವ್ರು. ಬ್ಯಾಟ್ರಿ ಹಾಕನ ಗಾಡಿ ತೊಗೊಂಡು ಓಡಿಗಾರಿ. ಮಾಧವ ಗೋಶಾಲೆಯಲ್ಲಿ 50 ರಿಂದ 60 ಹಸು ಕರುಗಳಿವೆ. ಅನಾಥ, ಅಂಗವಿಕಲ ಮತ್ತು ರೈತರು ಸಾಕಲು ಆಗದ ಗೋವುಗಳನ್ನ ಇಲ್ಲಿ ತಂದು ಬಿಡ್ತಾರೆ. ಅಂತಹ ಗೋವುಗಳನ್ನ ಟಾರ್ಗೆಟ್ ಮಾಡಿಕೊಂಡ 6-7 ಕದಿಮರು ಹಸುಗಳನ್ನ ಕಳ್ಳತನ ಮಾಡಿದ್ದಾರೆ. ಕಳ್ಳರು ಹಸು ಕದ್ದೊಯ್ಯುವಾಗ ಅದರ ಕರುವನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ತಾಯಿ ಇಲ್ಲದ ಕರು ಈಗ ಹಾಲು ಕುಡಿಯದೆ, ಮೇವು ತಿನ್ನದೆ ಉಪವಾಸದಿಂದ ಕೊರಗುತ್ತಿದೆ. ನಿನ್ನೆ ರಾತ್ರಿ ನಾವು ಶ್ರೀ ಮಾಧವ ಗೋಶಾಲೆಯಲ್ಲಿ ಸುಮಾರು ಒಂದು 2 ಗಂಟೆ 3 ಗಂಟೆ ಅಷ್ಟಿಗೆ ಒಂದು 7 ಜನ ಬಂದು ನಮ್ಮ ಗೋವು ಹಸುಗಳನ್ನು ಒಯ್ದಾರೆ. ಒಬ್ಬನೇ ಹುಡುಗ ಇದ್ದೀನೋ, ನಿನ್ನೆ ಬಂದು ಅಂಜಿಸಿ ಎದರಿಸಿ ಕಳ್ಳತನ ಮಾಡ್ಕೊಂಡು ಒಯ್ದಿದ್ದಾರೆ. ನಿನ್ನೆ ಇವೆಲ್ಲ ರೈತರು ಸಾಕಲಕ್ಕ ಆಗಲ್ದ ಬಟ್ಟಿಗೆ ನಮ್ಮಲ್ಲಿ ಗೋಶಾಲೆ ಬಿಟ್ಟಿದ್ದಾರೆ. ಅವು ಭೀ ಕಂಬಿದ್ದು ಅವರು ಎಲ್ಲ ಒಗ್ತಾ ಇದ್ದಾರೆ. ಇದು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಇನ್ನು ಗೋಕಳ್ಳತನದ ಕುರಿತು ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳ ಸೆರೆಗೆ ಕಾಕಿ ಬಲೆ ಬೀಸಿದೆ. ಓಂ ಪ್ರಕಾಶ್, H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವಿಜಯಪುರ ಜನರ ದಶಕಗಳ ಹಿಂದಿನ ಕನಸು ನನಸಾಗುವ ಸಮಯ ಇದೀಗ ಬಂದಿದೆ. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿಜಯಪುರದ ವಿಮಾನ ನಿಲ್ದಾಣ ಕಾಮಗಾರಿ ಇದೀಗ ಭರದಿಂದ ಸಾಗಿದೆ. ಎಲ್ಲ ಅಂದುಕೊಂಡಂತಾದ್ರೆ ತಿಂಗಳುಗಳಲ್ಲಿ ವಿಮಾನಗಳ ಹಾರಾಟ ಶುರುವಾಗಲಿದೆ. ವಿಜಯಪುರ ಜನರ ದಶಕದ ಕನಸಿಗೆ ರೆಕ್ಕೆ ಪುಕ್ಕ ಸಿಗುತ್ತಿದೆ. ಗುಮ್ಮಟ ನಗರಿಯಲ್ಲಿ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಸಾಕಷ್ಟು ವರ್ಷಗಳ ಹಿಂದೆಯೇ ಆಗಬೇಕಿದ್ದ ವಿಮಾನ ನಿಲ್ದಾಣ ಸಿದ್ಧವಾಗ್ತಿದೆ. ಬುರುಣಾಪುರ ಬಳಿ 725 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಳ್ತಿರುವ ವಿಮಾನ ನಿಲ್ದಾಣ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ವಿಮಾನ ಹಾರಾಟಕ್ಕೆ ಸಿದ್ಧವಾಗಲಿದೆ. ಈ ಮೊದಲು ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗ್ತಿದ್ದ ನಿಲ್ದಾಣಕ್ಕೆ ಬ್ರೇಕ್ ಬಿದ್ದಿತ್ತು. ಇದೀಗ ರಾಜ್ಯ ಸರ್ಕಾರವೇ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದೆ. ಹೀಗಾಗಿ ಮೂಲ ಅಭಿವೃದ್ಧಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಗಳ ಅನುದಾನದಲ್ಲಿ ಸಿದ್ಧವಾಗ್ತಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲೇ ಬಿಜೆಪಿ ಸರ್ಕಾರವಿದ್ದಾಗ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡುವ ಪ್ಲಾನ್ ಮಾಡಿತ್ತು. ಆದರೆ ಅಷ್ಟರೊಳಗೆ ಕಾಮಗಾರಿಗಳು ಕೇವಲ ಅರ್ಧದಷ್ಟು ಮಾತ್ರ ಆಗಿದ್ರಿಂದ ಅದು ಸಾಧ್ಯವಾಗಲಿಲ್ಲ. ಆದಷ್ಟು ಬೇಗ ಮುಗಿಬೇಕಂತ ನಮ್ಮ ಸರ್ಕಾರದ ಆಸೆ ಆಗಿದೆ. ಇದಾಗೋದ್ರಿಂದ ಭಾಗದಲ್ಲಿ ಭಾಳಷ್ಟು ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗ್ತದೆ. ಇಂಡಸ್ಟ್ರಿ ಕೂಡ ಭಾಳ ಬೆಳೀತದೆ. ಮತ್ತು ಇನ್ನು ಜನರಲ್ ಇದ್ದವರು ಕೂಡ ಭಾಳಷ್ಟು ಟೈಮಿಂಗ್ ಸೇವ್ ಆಗ್ತದೆ. ಮುಂಬೈ
ಗೋವಾ ಬೆಂಗಳೂರು ಪ್ರಾರಂಭ ಆದರೆ ಎಲ್ಲ ರೀತಿಯಿಂದ ಭಾಳ ಅನುಕೂಲ ಐತೆ. ಭಾಳ ಹಿಂದೆನೇ ಆಗಬೇಕಾಗಿತ್ತು ಬಿಜಾಪುರಕ್ಕೆ, ಆದರೂ ಕೂಡ ಯಾವುದೋ ಬೇರೆ ತಾಂತ್ರಿಕ ಕಾರಣಗಳಿಂದ ಇದು ಹಿಂದೆ ಉಳಿದಿದೆ. ಈಗಾಗಲೇ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ಸಿದ್ಧವಾಗಿದ್ದು, ರನ್ವೇ, ಪಾರ್ಕಿಂಗ್, ಆಡಳಿತ ಕಚೇರಿ, ಲಗೇಜ್ ರೂಮ್ಸ್, ರೆಸ್ಟ್ ರೂಮ್ ಸೇರಿದಂತೆ ಎಲ್ಲ ಸೌಕರ್ಯಗಳು ಸಿದ್ಧವಾಗಿದ್ದು, ಇದೀಗ ಕೇವಲ ಚುಟುಕು ಕೆಲಸಗಳು ಮಾತ್ರ ಬಾಕಿ ಉಳಿದಿವೆ. ಹೀಗಾಗಿ ಇನ್ನೆರಡು ತಿಂಗಳಿನಲ್ಲಿ ವಿಮಾನ ನಿಲ್ದಾಣ ಸಿದ್ಧವಾಗಲಿದ್ದು, ಲೋಕಸಭಾ ಚುನಾವಣೆ ಒಳಗಡೆಯೇ ಲೋಕಾರ್ಪಣೆ ಮಾಡುವ ಪ್ಲಾನ್ ಕಾಂಗ್ರೆಸ್ ಮಾಡಿದೆ. ಪ್ರಗತಿನ ಲೆಕ್ಕಲೆ 90% ಹೆಚ್ಚು ಕಮ್ಮಿ ಆಗಿದೆ. ಅಂದ್ರೆ ಇನ್ನು ಫಿನಿಶಿಂಗ್ ಮಾತ್ರ ಉಳಿದೆ, ಮೇಜರ್ ಎಲ್ಲ ಆಗಿದ್ದಾರೆ. MB ಪಾಟೀಲ್ ಅವ್ರ ಇಲಾಖೆ ಅದಕ್ಕೆ ಸಂಬಂಧಪಟ್ಟದ್ದು ಇದೆ, ಅದಕ್ಕೆ ನೇರವಾಗಿ ಸಂಬಂಧಪಟ್ಟದ್ದು. ಅವರು ಅದಕ್ಕೆ ಎಲ್ಲೆಲ್ಲಿ ಬೇಡಿಕೆ ಇಡಬೇಕು, ನಾವು ಕೂಡ ಇನ್ ಜನರಲ್ ನಾವು ಮಾಡ್ತೀವಿ, ಆದರೂ ಕೂಡ ಅವ್ರ ಪ್ರಮುಖವಾಗಿರುವಂಥ ಇಲಾಖೆ ಅವ್ರದ್ದು, ಅವರು ಮಾಡ್ತಾರೆ. ನಮ್ಮ ಪಾರ್ಟು PWD ಪಾರ್ಟು ಮಾರ್ಚ್ 30ಕ್ಕೆ ನಾವು ಅವ್ರಿಗೆ ಕಂಪ್ಲೀಟಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ. ಈಗಾಗಲೇ ಕೊನೆಯ ಹಂತದ ಕಾಮಗಾರಿಗಳು ಭರದಿಂದ ಸಾಗಿದ್ದು, ಶೀಘ್ರದಲ್ಲೇ ಪೂರ್ಣಗೊಳ್ಳಲಿವೆ. ಅಂತಿಮವಾಗಿ ವಿಮಾನ ಹಾರಾಟಕ್ಕೆ ಅನುಮತಿ ಸಿಕ್ಕಲ್ಲಿ ಇನ್ನೆರಡು ತಿಂಗಳಿನಲ್ಲಿ ವಿಮಾನಗಳ ಹಾರಾಟ ಶುರುವಾಗಲಿದೆ. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಶಶಿಕಾಂತ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ನ್ಯೂಸ್ನಲ್ಲಿ ಜೈಲಿಗೆ ಹೋಗಲು ಹುತಾತ್ಮರಾಗಲು ತಯಾರಾಗಿ ಅಂತ ಎಸ್ಡಿಪಿಐ ಕಾರ್ಯಕರ್ತರಿಗೆ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕರೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿರುವ ಅಬ್ದುಲ್ ಮಜೀದ್, ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿಯೋದಕ್ಕೆ ಜೈಲಿಗೆ ಹೋಗಲು ಲಾಠಿ ಇಟ್ಟು ತಿನ್ನಲು ಹುತಾತ್ಮರಾಗಲು ತಯಾರಾಗಿರಬೇಕು ಅಂತ ಹೇಳಿದ್ದಾರೆ. 10 ಕೋಟಿ ಇರುವ ಮುಸಲ್ಮಾನರು, 5 ಕೋಟಿ ಇರುವ ಕ್ರೈಸ್ತರು, 30 ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ, ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ, ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕಡು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೇಸುಗಳನ್ನು ಹಾಕಬೇಕಾಗ್ತದೆ, ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ, ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ. ಉಡುಪಿಯಲ್ಲಿ ನಮಾಜ್ನ ವೇಳೆ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅಂಜುಮನ್ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ದೊಡ್ಡಣಗುಡ್ಡೆಯ ಕರಂಬಳಿ ನಿವಾಸಿ ಮುಸ್ತಾಕ್ ಅನ್ನೋರು ಕುಸಿದು ಸಾವನ್ನಪ್ಪಿದ್ದಾರೆ. ನಿನ್ನೆ ಜುಮಾ ನಮಾಜ್ಗೆ ಬಂದಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅರಣ್ಯ ಇಲಾಖೆಗೆ ವನ್ಯಜೀವಿಗಳ ಅಂಗಾಂಗ ಹಸ್ತಾಂತರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಏಪ್ರಿಲ್ 10ರ ಒಳಗಾಗಿ ಒಪ್ಪಿಸುವಂತೆ ಸೂಚನೆ ಕೊಡಲಾಗಿದೆ. ರಾಜ್ಯದಲ್ಲಿ ತಿಳಿದೋ ತಿಳಿಯದೆ ವನ್ಯಜೀವಿಗಳ ಅಂಗಾಂಗಗಳಾದ ಆನೆಯ ಹಲ್ಲು, ಹುಲಿ ಹಲ್ಲು, ಚರ್ಮ ಹೀಗೆ ನಿಮ್ಮಲ್ಲಿ ಇದ್ರೆ ಅದಕ್ಕೆ ಪ್ರಮಾಣ ಪತ್ರ ಪಡೆಯದಿದ್ರೆ ತಕ್ಷಣವೇ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕು. ಏಪ್ರಿಲ್ 10ರ ಒಳಗಾಗಿ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕು ಅಂತ ಮನವಿ ಮಾಡಲಾಗಿದೆ. ತಪ್ಪಿದ್ದಲ್ಲಿ ಅರಣ್ಯ ಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಪ್ರಕಾರ ಯಾವುದೇ ಅರಣ್ಯ ಜೀವಿಯ ಅಂಗಾಂಗಗಳು, ಇವತ್ತು ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಕೊಂಬು, ಹಲ್ಲು, ಕೂದಲು ಇತ್ಯಾದಿ ಯಾವುದೇ ವಸ್ತುಗಳು ಇವತ್ತು ಪ್ರಮಾಣ ಪತ್ರ ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಇಟ್ಕೊಳ್ಳುವಂಥದ್ದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಒಂದು ಸಲ 73ರಲ್ಲಿ ಮತ್ತು ಒಂದು ಸಲ 2003ರಲ್ಲಿ ಅವಕಾಶ ಕೊಡಲಾಗಿತ್ತು. ಇದನ್ನು ಹೊರತುಪಡಿಸಿ ಯಾರಾದರೂ ಈ ವನ್ಯಜೀವಿಗಳ ಅಂಗಾಂಗಗಳನ್ನು ಇಟ್ಟುಕೊಂಡಿದ್ದರೆ, ಟ್ರೋಫಿಗಳನ್ನು ಇಟ್ಟುಕೊಂಡಿದ್ದರೆ ಇದು ಶಿಕ್ಷಾರ್ಹವಾದಂಥ. ಹಳ್ಳಿಯ ಧೂಳಿಗೆ ಹೆದರಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮದವರಿಗೆ ರಿಯಾಕ್ಟ್ ಮಾಡದೆ ಹೋಗಿದ್ದಾರೆ. ಶಿವಮೊಗ್ಗ ತಾಲೂಕು ಪುರದಾಳು ಗ್ರಾಮದ ಬಾರೆಹಳ್ಳ ಡ್ಯಾಂ ವೀಕ್ಷಣೆಗೆ ಮಧು ಬಂಗಾರಪ್ಪ ಆಗಮಿಸಿದ್ದಾರೆ. ಹಳ್ಳಿಯ ಧೂಳಿಗೆ ಹೆದರಿದ ಉಸ್ತುವಾರಿ ಸಚಿವ ಡಸ್ಟ್ ಇದೆ, ನಿಮ್ಮ ಪ್ರಶ್ನೆಗೆ ಉತ್ತರ ನೀಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕಾಲ್ ಕಿತ್ತಿದ್ದಾರೆ. ಹುಷಾರಿಲ್ಲ ನನಗೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಈಗ ಆಗಲ್ಲ, ಧೂಳಲ್ಲ
ಹಿರಿಯ IPS ಅಧಿಕಾರಿ ಪ್ರತಾಪ್ ರೆಡ್ಡಿ ಅವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ರಾಜೀನಾಮೆ ನೀಡಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಾಪ್ ರೆಡ್ಡಿ ನಾನಾ ಕಾರಣದಿಂದ VRS ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಪ್ರತಾಪ್ ರೆಡ್ಡಿ ರಾಜೀನಾಮೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಹೌದು, ಕೊಟ್ಟಿದ್ದಾರೆ. ಅವರ ವೈಯಕ್ತಿಕ ಕಾರಣಕ್ಕಾಗಿ ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಹೇಳಿದ್ದಾರೆ ಹಂಗಂತ ಯಾರು ಆ ರೀತಿ ಹೇಳಿಲ್ಲಲ್ಲ. ಅವರ ವೈಯಕ್ತಿಕ ಕಾರಣದಿಂದ ಅವರು VRS ತಗೊಂಡಿದ್ದಾರೆ. ಅದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ. ನಾಳೆ 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಬಂದ್ ಮಾಡಲಾಗ್ತಾ ಇದೆ. ಟ್ರಿನಿಟಿ ಮತ್ತು MG ರೋಡ್ ಮೆಟ್ರೋ ನಿಲ್ದಾಣಗಳ ನಡುವೆ ಸಂಚಾರ 2 ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗುತ್ತೆ ಅಂತ BMRCL ಹೇಳಿದೆ. ನೇರಳೆ ಮಾರ್ಗದಲ್ಲಿ ನಿರ್ವಹಣೆ ಕಾಮಗಾರಿ ಕೈಗೊಳ್ಳುತ್ತಿರುವಂತಹ ಹಿನ್ನೆಲೆ MG ರೋಡ್ ಮತ್ತು ಇಂದಿರಾನಗರ ಮೆಟ್ರೋ ನಿಲ್ದಾಣಗಳ ನಡುವಿನ ಸೇವೆಯನ್ನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಬಂದ್ ಮಾಡಲಾಗ್ತಾ ಇದೆ. ಇನ್ನು ಚಲಗಟ್ಟ ಮೆಟ್ರೋ ನಿಲ್ದಾಣಗಳ ನಡುವಿನ ನೇರಳೆ ಮಾರ್ಗದಲ್ಲಿ ಮೆಟ್ರೋ ರೈಲುಗಳು ಎಂದಿನಂತೆ ಸಂಚರಿಸಲಿಕ್ಕಿವೆ. ಇದು ರಿಪಬ್ಲಿಕನದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಸ್ಪತ್ರೆಯನ್ನ ರೀಲ್ಸ್ ಸ್ಪಾಟ್ ಮಾಡಿಕೊಂಡಿದ್ದ 38 ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಜಿಮ್ಸ್ ನಿರ್ದೇಶಕರು ಅಮಾನತು ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲಂದರಲ್ಲಿ ರೀಲ್ಸ್ ಮಾಡಿ ಹುಚ್ಚಾಟ ಮೆರೆದಿದ್ದ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಆಸ್ಪತ್ರೆ ಕಾರಿಡಾರ್ನಲ್ಲಿ ಸ್ಟೂಡೆಂಟ್ಸ್ ಮಾಡಿದ ರೀಲ್ಸ್ ಸಾಕಷ್ಟು ವೈರಲ್ ಆಗಿತ್ತು. ಈ ರೀಲ್ಸ್ಗೆ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ರು. ಈ ಕುರಿತು ರಿಪಬ್ಲಿಕನ ವರದಿ ಮಾಡಿರುವ ಬೆನ್ನಿಗೆ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಲಾಗಿದೆ. ಚಿತ್ರದುರ್ಗದ ಭರಂಸಾಗರ ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸಿದ ವೈದ್ಯರನ್ನ ಅಮಾನತು ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಸ್ಪತ್ರೆಗಳು ಜನರ ಸೇವೆಗೆ ಇರೋದೇ ಹೊರತು ವೈಯಕ್ತಿಕ ಕೆಲಸಗಳಿಗೆ ಇಂಥ ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆ ಅಲ್ಲ. ವೈದ್ಯರಿಂದ ಇಂಥ ಅಶಿಸ್ತುಗಳನ್ನ ಸಹಿಸೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ.